ನನಗೆ ಇವಾಗ 3 ತಿಂಗಳು. 10 ವರ್ಷದ ನಂತರ ಮತ್ತೆ ಪ್ರೆಗ್ನೆಂಟಾ? ಯಪ್ಪ, ಎಷ್ಟೆಲ್ಲ ಆಸೆ ಆಗ್ತಿದೆ ತಿನ್ನಬೇಕು ಅಂತಂದರೆ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಟೈಮಿಂಗ್ ಬಂತು ಕರೆಕ್ಟಾಗಿ. ನಾನು ಎದ್ದಿದ್ದು ಇವತ್ತು, ಯಾಕಂದರೆ ಅಮಾವಾಸ್ಯೆ ಪೂಜೆ. ಇವತ್ತು ಬೇಗ ಹೊಸ್ಲಿಗೆ ಕಾಯಿ ಹೊಡಿಬೇಕು. ಕಾಯಿ ಹೊಡೆದ್ಬಿಟ್ಟು ಮುಂದೆ ಕೆಲಸ ನಮ್ಮದು. ಪೂಜೆ ಪುನಸ್ಕಾರ ಎಲ್ಲನೂ ಮಾಡೋಕ್ಕಿಂತ ಮುಂಚೆ ಹೊಸ್ಲಿಗೆ ಕಾಯಿ ಹೊಡಿಬೇಕು. ನೋಡಿದಿರಲ್ವ ಎಷ್ಟು ಬೇಗ ಎದ್ಬಿಟ್ಟು ಪೂಜೆ ಆಗಿದೆ. ಆಲ್ರೆಡಿ ಹೊಸ್ಲಿಗೆ ಕಾಯಿ ಹೊಡೆದಿದ್ದೀನಿ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಮಲ್ಕೊಂಡಿದ್ದಾರೆ ಅತ್ತೆ. ನಾನು ಅಷ್ಟೇ ಸ್ವಲ್ಪ ಬೇಗ, ನಾನು ಮಾತ್ರ ಬೇಗ ಎದ್ದಿದ್ದು, ಆಮೇಲೆ ಅತ್ತೆ ಎದ್ದರು. ಇಲ್ಲಿ ಪೂಜೆ ಎಲ್ಲ ಆಗಿದೆ. ನೋಡ್ತಾ ಇರ್ಬೋದು. ಇನ್ನೂ ಅಕ್ಕ ಎದ್ದಿಲ್ಲ, ಇನ್ನೇನು ಎದ್ದೇಳ್ತಾರೇನೋ. ನಮ್ಮ ನೈವೇದ್ಯಕ್ಕೆ ಅಂತ ಕೇಸರಿಬಾತ್ ಮಾಡಿದ್ದೆ. ಅದಾದಮೇಲೆ 2 ಮನೆ ಇದೆ ಅಲ್ವ, 2 ಮನೆಗೆ ಹೊಸ್ಲಿಗೆ ಈ ಥರ ಕಾಯಿ ಇಟ್ಟಿದ್ದೀನಿ. ಯಾಕಂತಂದರೆ ಯುಗಾದಿ ಅಮಾವಾಸ್ಯೆ ಮತ್ತು ನಾಗರ ಪಂಚಮಿ ಅಮಾವಾಸ್ಯೆಗೆ ನಾವು ಫಸ್ಟು ಹೊರಗಡೆ ಹೊಸ್ಲಿಗೆ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಒಳಗಡೆ ಪೂಜೆ ಮಾಡ್ತೀವಿ. ಅದು ನಮ್ಮ ಹಿರಿಯರೆಲ್ಲ ನೋಡ್ಕೊಂಬಂದಿದ್ದಾರೆ. ನಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಇನ್ನೂ ತುಂಬ ಕತ್ಲಿದೆ ಸ್ನೇಹಿತರೆ. ಮೇಲೆ ಟೆರೆಸ್ ಮೇಲೆ ಎಲ್ಲ ಮೇಲೆ ಇದು ಮಳೆ ಬರುತ್ತಲ್ವ, ಈಗ ಎಲ್ಲ ಬದಲ ಎಲ್ಲ ಮುಚ್ಚಿರ್ತೀವಿ. ಅಂತಂದರೆ ಓಪನ್ ಇರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಮಳೆ ಬರುತ್ತೆ ಅಂತ ಮುಚ್ಚಿರ್ತೀವಿ. ಆದರೂ ಬಂದಿದೆ, ನೋಡ್ತಾ ಇರ್ಬೋದು. ಯಾಕಂದರೆ ಲೋಬನ್ದು ಹೊಗೆ ಹಾಕಿದ್ದೀವಲ್ವ, ಲೋಬನೆಲ್ಲ ಹಾಕಿದ್ದೀವಲ್ವ, ಫುಲ್ಲು ಮನೆ ತುಂಬ್ಕೊಂಬಿಟ್ಟಿದೆ. ಡೋರಲ್ಲಿ ಮಾತ್ರ ಹೋಗ್ತಿಲ್ಲ, ಹೋದರೆ ಮೇಲ್ಗಡೆ ಹೋಗಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಿದೆ ಅಂತ. ಅದಕ್ಕೆ ಫುಲ್ಲು ಮನೆ ತುಂಬ್ಕೊಂಡಿತ್ತಲ್ವ, ತೆಗ್ದು ಬರೋಣ ಅಂತ ಬಂದೆ ಮೇಲೆ. ನೋಡ್ತಾ ಇರ್ಬೋದು ಎಷ್ಟು ಹೊಗೆ ಹೋಗ್ತಿದೆ ಅಂತ. ಫುಲ್ಲು ಕತ್ಲೆ ಇದೆ. ಇವಾಗ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಎದ್ದಿದ್ದು 3 ಗಂಟೆಗೆ. ಎಲ್ಲ ಪೂಜೆ ಪುನಸ್ಕಾರ ಆಗಿದ್ದಿಲ್ಲ 4 ಗಂಟೆಗೆ. ಕರೆಕ್ಟಾಗಿ 4 ಗಂಟೆಗೆ ಮೇಲೆ ಬಂದಿದ್ದೀನಿ. ಮೇಲೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಸುಮಾರು. ನೋಡ್ತಾ ಇರ್ಬೋದು ಎಷ್ಟು ಹಿಂಗಿದೆ ವಾತಾವರಣ ಅಂತ. ಅಂದರೆ ಜನ ಎದ್ದಿದ್ದಾರೆ. ಯಾಕಂತಂದರೆ ಇಲ್ಲಿ ಮಳೆ ಹನಿ ನೋಡ್ತಾ ಇರ್ಬೋದು, ತಂತಿ ಮೇಲೆ ಯಾವ ರೀತಿ ಇದೆ ಅಂತ. ಪ್ರತಿಯೊಬ್ಬರೂ ಕರೆಕ್ಟಾಗಿ ಬೇಗ, ನಂದು ಬೇಗ ಆಗಬೇಕು, ನಿಂದು ಬೇಗ ಆಗಬೇಕು ಅನ್ನೋದೊಂದು ಚಾಲೆಂಜ್ ಇರುತ್ತೆ ಈ ಒಂದು ಅಮಾವಾಸ್ಯೆಗೆ. ಯುಗಾದಿ ಅಮಾವಾಸ್ಯೆ ಮತ್ತು ಈ ನಾಗರ ಪಂಚಮಿ ಅಮಾವಾಸ್ಯೆಗೆ ಚಾಲೆಂಜು. ಫಸ್ಟ್ ನಾನು ಕಾಯಿ ಹೊಡಿಬೇಕು ಅಂದರೆ ನಮ್ಮ ಒಂದು ಓಣಿ ಒಳಗೆ ಫಸ್ಟ್ ನಾನು ಹೊಡಿಬೇಕು, ಫಸ್ಟ್ ನೀನು ಹೊಡಿಬೇಕು ಅಂತ ಛಲ ತಟ್ಟಿದೆ ಮಾಡ್ತಾರೆ ಪಾಪ. ಯಾಕಂದರೆ ನಾವಂತೂ ಮನೆಯಲ್ಲೇ ಇರ್ತೀವಿ. ಮಧ್ಯಾಹ್ನ ಟೈಮಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮುಗೀತು. ಪಾಪ ಹೊರಗಡೆ ಹೊಲಕ್ಕಂತ ಹೋಗಿರ್ತಾರಲ್ಲ, ಅಲ್ಲೆಲ್ಲ ಹೋಗಿ ಬೆಳಗಿನ ಜಾವ ಮತ್ತು ಬೇಗ ಎದ್ದಿರ್ಬೇಕಂದ್ರೆ ಕಷ್ಟ. ಅದನ್ನು ಫಸ್ಟು ಕಾಯಿ ಹೊಡೆದಿದ್ದು ನಮ್ಮ ಒಂದು ಏರಿಯಾ ಸರ್ಕಲಲ್ಲಿ ನಾನೇ. ಯಾಕಂತಂದರೆ ಇನ್ನೂ ನಾನು ಎದ್ದಾಗ ಯಾರೂ ಎದ್ದಿರಲಿಲ್ಲ. ನಾನು ಎದ್ದು ಒಂದು 1/2 ಅವರ್ಗೆ ಒಬ್ಬರು ಮಾತ್ರ ಇದ್ದರು. ಆಮೇಲೆ ಅವ್ರದ್ದು ಪೂಜೆ ಆಯಿತು. ನಾನು ಪೂಜೆ ಮಾಡಿ ನಾನು ಫಸ್ಟ್ ಕಾಯಿ ಹೊಡೆದು ಒಳಗಡೆ ಬಂದೆ. ಆವಾಗ ಅವ್ರು ಕಾಯಿ ಹೊಡೆದು. ಇಲ್ಲಿನೂ ನನ್ನ ಮಗಳು ನಮ್ಮ ಅಕ್ಷಿತಾ ಇನ್ನು ಮಲ್ಕೊಂಡಾರ. ಯಾರೂ ಎದ್ದಾಳಲ್ಲ ಎಷ್ಟು ಬೇಗ, ನಾನೇ ಎದ್ದೋದು. ಇಲ್ಲಿ ಅಕ್ಕ ಎದ್ದು ಬ್ರಷ್ ಮಾಡಕತ್ತಾರ. ಇವಾಗ ಟಿಫನಿಗೆ ಅಂತ ಕರೆಕ್ಟಾಗಿ 5 ಗಂಟೆ ಸ್ವಲ್ಪ ಆಚೆ ಈಚೆ ಮಾಡಿ ಒಂದು ಎಲ್ಲ ಕೆಲಸ ಏನೇನು ಮಾಡಬೇಕು ಅದೆಲ್ಲ ಮುಗಿಸಿ ಇವಾಗ ಟಿಫನಿಗೆ ಅಂತ ಇವಾಗ ದನಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡೋಣ. ಇದು ಪಡವಲಕಾಯಿ ಸ್ನೇಹಿತರೆ, ಇದರಿಂದ ಬೋಂಡ ಮಾಡಲೇಬೇಕು. ಈ ಒಂದು ಪಡವಲಕಾಯಿ ಇವತ್ತು ಬೋಂಡನು ಮತ್ತು ಅಲಸಂದಿ ವಡಿ ಎರಡೂ ಮಿಸ್ ಮಾಡೋಂಗೇ ಇಲ್ಲ. ಯಾಕಂತಂದರೆ ನೈವೇದ್ಯಕ್ಕೆ ಅದು ಕಂಪಲ್ಸರಿ ಇರಲೇಬೇಕು. ಯಾಕಂತಂದರೆ ಹಿಂದಿನ ಕಾಲದವ್ರು ಏನೇನು ಮಾಡ್ಕೊಂಬಂದಿದ್ದಾರೋ ನಮ್ಮ ಮನೇಲಿ ಆ ಪದ್ಧತಿ, ನಮ್ಮ ಮನೇಲಿ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಯಾರೂ ಮರ್ತಿಲ್ಲ. ಪ್ರತಿಯೊಂದೂ ಅವತ್ತು ಹಾಲು ಒಯ್ಯೋ ದಿನ ಮಾಡ್ತಾರೆ. ಅವತ್ತು ಕೂಡ ವೀಡಿಯೋ ತೊಗೊತೀನಿ. ಯಾಕಂತಂದರೆ ಹಳ್ಳಿ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದು ಸಿಟಿ ಕಡೆ ಗೊತ್ತಿರಲ್ಲಲ್ವಾ, ಅದಕ್ಕೋಸ್ಕರ ಇವತ್ತು ಸಿಕ್ಕಿತ್ತು ಪಡವಲಕಾಯಿ. ಹಾಗಾಗಿ ಇವತ್ತು ಬೋಂಡ ಮಾಡೋಣ ಅಂತ. ಇದು ಇವಾಗೆಲ್ಲ ಸೀಸನ್ ಅಲ್ವಾ, ಸಿಗುತ್ತೆ, ತುಂಬ ಸಿಗುತ್ತೆ. ಮೆಣಸಿನ್ಕಾಯಿ ಮಾಡಬೇಕು. ನಾನು ನೋಡಿ ತೋರ್ಸೋಕ್ಕಂತ ಹೋಗಿ ಕೈ ಚೆಲ್ಲಿದೆ, ಮೆಣಸಿನ್ಕಾಯಿನೇ ಚೆಲ್ಲಿದೆ. ಇರಲಿ, ಎಡವಟ್ಟು ಆಗ್ತಿರುತ್ತೆ ಒಂದೊಂದು ಸರಿ ಕೆಲಸ. ಪಡವಲಕಾಯಿ ಬೋಂಡ ಮಾಡಬೇಕು. ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ನನಗೆ ಮಂಡಕ್ಕಿ ಒಗ್ಗರಣೆಗೆ ನನಗೆ ಕೊಬ್ಬರಿ ಇಷ್ಟ, ತುಂಬ ಇಷ್ಟ. ಹಾಗಾಗಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಮಾಡಿ ಆದಮೇಲೆ ಲಾಸ್ಟಲ್ಲಿ ಬೋಂಡನ ಹಾಕ್ತಾಯಿದ್ದಾರೆ ಅಕ್ಕ. ನೋಡ್ತಾ ಇರ್ಬೋದು. ಬೋಂಡ ಮಾಡಿ ಆಯಿತು. ಒಗ್ಗರಣೆಯನ್ನು ತಿನ್ನಬೇಕು ಅಷ್ಟೇ. ಮತ್ತು ಬಂದವರಿಗೆಲ್ಲ ಬಿಸಿ ಬಿಸಿ ಮಾಡಿ ಕೊಡಬೇಕು. ಜಸ್ಟ್ ಇವಾಗ ನಮಗೆಷ್ಟೇ ಬೇಕು, ನಮಗೆಷ್ಟೇ ಮಾಡ್ಕೊತಾ ಇದ್ದೀವಿ.
ಇವಾಗ ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟಿವಲ್ವ, ಬೆಳಗ್ಗೆ ಬೇಗ ಎದ್ದಿದ್ದು ಸ್ನಾನ ಮಾಡಿದ್ದು ಮತ್ತು ಹೊಟ್ಟೆಲ್ಲ ಕರ್ಕರ ಅಂತಿದೆ. ಯಾಕಂದ್ರೆ ಬೇಗ ಬೇಗ ತಿನ್ನೋಣ ಅಂತ ಕರೆಕ್ಟಾಗಿ 7:15 7:45 ಆಗಿತ್ತು ನಾವು ಟಿಫನ್ ಮಾಡೋ ಅಷ್ಟರಲ್ಲಿ. ಇಷ್ಟು ಬೇಗ ಟಿಫನ್ ಯಾವತ್ತೂ ಮಾಡಿರಲಿಲ್ಲ. ಅಂದರೆ ಮಾಡಿರ್ತೀವಿ ಈ ಥರ ಎದ್ದಾಗ ಈ ರೀತಿ ಹೊಟ್ಟೆ ಹಸಿವಾದಾಗ ಬೇಗ ಟಿಫನ್ ಮಾಡ್ಕೋಬೇಕಂತ ಆಸೆ ಆಗುತ್ತಲ್ವ, ತಿನ್ನಬೇಕಂತ. ಹಾಗಾಗಿ ಮಾಡ್ಕೊಂಡು ತಿನ್ನೋದು ಆವಾಗ. ಈ ರೀತಿ ಕೊಬ್ಬರಿ ಮೇಲೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ರುಚಿಯಾಗುತ್ತೆ, ತುಂಬ ತಿನ್ಬೇಕನ್ಸುತ್ತೆ. ಈ ಚಳಿಗಾಲದಲ್ಲಂತೂ ಬೋಂಡ ಬಿಸಿ ಬಿಸಿ ಬೋಂಡ ಸಿಕ್ಕರೆ ಏನು ಹೇಳ್ತೀರ, ತಿನ್ನೋದಕ್ಕಂತೂ ತುಂಬ ಇಂಟ್ರೆಸ್ಟು. ದೇವಸ್ಥಾನಕ್ಕೆ ಹೋಗಬೇಕು ಸ್ನೇಹಿತರೆ, ದೇವಸ್ಥಾನದಲ್ಲಿ ಸಿಗ್ತೀನಿ. ಏನಪ್ಪ ದೇವಸ್ಥಾನ ಸಿಗ್ತೀನಿ ಅಂತ ಹೇಳ್ಬಿಟ್ಟು ದಾರಿ ಮಧ್ಯೆ ಸಿಕ್ಬಿಡ್ರ ಅಂತ ಅಂದ್ಕೊಂಡ್ರೆ, ಹೌದು, ಹೆಣ್ಮಕ್ಳ ಕೈ ಹಂಗೆ ಅಲ್ವಾ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಅನಿಸುತ್ತೆ ಹೆಣ್ಮಕ್ಳ ಕೈಯ ಹಾಗೆ. ದಾರಿ ಮಧ್ಯೆ ಏನು ಮಾಡೋದು, ಬೈಕ್ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಬರೋ ಅಂಥ ವೆಹಿಕಲ್ಸ ನೋಡ್ತಾ ವೀಡಿಯೋ ಮಾಡ್ಕೊಳ್ತಾ. ತುಂಬ ಮಳೆ ಅಂದರೆ ತುಂಬ ಮಳೆ ಮಾಡಾಗಿದೆ ಸ್ನೇಹಿತರೆ. ಎಲ್ಲಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ತೀವಂತನೂ ಗೊತ್ತಿಲ್ಲ, ತುಂಬ ಮೋಡ ಆಗಿದೆ. ಅದು ಅದರಲ್ಲಿ ಹೋಗ್ತಾ ಇರೋದು. ತುಂಬ ಗಾಳಿ ಅಂದರೆ ತುಂಬ ಗಾಳಿ ಇದೆ. ಈ ರೀತಿ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇರೋದು. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಬರುತ್ತೆ. ಆವಾಗ ನಾನು ಆಗಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಯಾಕಂತಂದರೆ ತುಂಬ ಮಳೆ ಮೋಡ ಅಲ್ವಾ, ನೋಡೋದಕ್ಕೆ ಮಾತ್ರ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ ವಾತಾವರಣ. ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡಿದ್ರೆ ಕಣ್ಣು ತುಂಬ್ಕೋಬೋದು, ಆ ರೀತಿ ಇದೆ ವಾತಾವರಣ ಮಾತ್ರ. ಇಲ್ಲಿ ದಾರಿ ಮಧ್ಯೆ ಹೋಗ್ಬೇಕಾದ್ರೆ ರೀಲ್ಸ್ ಮಾಡೋಣ ಅಂತ ಅನಿಸ್ತು. ರೀಲ್ಸ್ ಮಾಡ್ತಾಯಿದ್ದೆ ಸ್ನೇಹಿತರೆ. ರೀಲ್ಸ್ ಮಾಡಬೇಕಾದ್ರೆ ಏನಾಯ್ತಪ್ಪ ಅಂತಂದರೆ, ರೀಲ್ಸ್ ಮಾಡಬೇಕಾದ್ರೆ ಇಲ್ಲಿ ಬೈಕ್ ಹೋಗ್ತಿದ್ದೆ ನೋಡಿ, ಸ್ಲೋ ಮೋಷನ್ ತೋರಿಸ್ತಿದ್ದೀನಿ. ಇವರು ನೋಡಿ ನಗ್ತಾ ಹೋಗ್ತಾಯಿದ್ರು, ಅಂದರೆ ನಗ್ಬಿಟ್ಟು ಹೋಗ್ತಾಯಿದ್ರು. ಅಯ್ಯೋ ಬಿಡಪ್ಪ, ನಿನಗೂ ಕೂಡ 32 ಅಲ್ಲಿದೆ ಅಂತಂಗೋ ಸುಮ್ಮನೆ ಆಗಿಬಿಟ್ಟೆ. ನನ್ನ ಹಸ್ಬೆಂಡ್ರು ಅಂತಂದರು, ಯಾಕೆ ನಗ್ತಾ ಇದ್ದಾರಲ್ವ ಅಂತಂದರು. ಸುಮ್ಮನೆ ಅವ್ರು ಅಲ್ಲೂ ಕ್ಲೀನ್ ಇಲ್ಲ ಅಂತ ಅದಕ್ಕೆ ತೋರಿಸೋದಕ್ಕೆ ನಗ್ತಾಯಿದ್ದಾರೆ ಬಿಡಿ ಅಂತಂದೆ. ಯಾಕಂದರೆ ನಾನು ರೀಲ್ಸ್ ಮಾಡ್ತಾ ಇರೋದು ಗೊತ್ತಿಲ್ಲ ಪಾಪ ಅವರಿಗೆ. ಹಾಗಾಗಿ ಈ ಥರ ಹೇಳ್ಬಿಟ್ಟು ಸುಮ್ಮನೆ ಹೋದೆ. ಮತ್ತು ಅಯ್ಯಪ್ಪ, ನನಗೆ ಒಂಥರ ಅನ್ನಿಸ್ತು, ಯಾಕಾದರೂ ರೀಲ್ಸ್ ಮಾಡಿದ್ನ ಏನೋ ಅಂತ ಅನ್ನಿಸ್ತು. ಬಟ್ ನನಗೆ ಅಲ್ಲಿ ಒಂಥರ ಏನೋ ಮುಜುಗರ ಅನ್ನಿಸ್ತು. ಅವ್ರ ಹಸ್ಬೆಂಡ್ ನನ್ನ ನೋಡಿಲ್ಲ, ರೀಲ್ಸ್ ಮಾಡ್ತಿದ್ದಾರೆ ಏನು ಮಾಡ್ತೀರ ಅಂತ ನೋಡಿಲ್ಲ. ಬಟ್ ಅವ್ರು ಯಾಕೆ ನಕ್ಕರು ಅನ್ನೋದೇ ಒಂದು ಅವರಿಗೆ ಕೇಳಿದರು. ಅವರು ಕೂಡ ನಕ್ಕರು. ಇವ್ರು ಯಾಕೆ ನಗ್ತಾ ಇದ್ದಾರೆ, ಏನು ನೋಡಿ ನಗ್ತಾ ಇದ್ದಾರೆ ಅಂತ ಅಂದರು. ಅವ್ರಿಗೆ ಅಲ್ಲೂ ಕ್ಲೀನ್ ಇಲ್ಲಂತೆ ಬಿಡು ಅಂತಂದೆ ನಾನು. ಮತ್ತು ಅವರು ಕೂಡ ನಗ್ತಾ ಹೋದ್ವಿ. ಆ ದೇವಸ್ಥಾನದ ಹತ್ರ ಬಂದ್ವಿ ಸ್ನೇಹಿತರೆ. ದೇವಸ್ಥಾನ ಹತ್ರ ಬೈಕ್ ಬಿಟ್ಬಿಟ್ಟು ಫುಲ್ಲು ರಶ್ ಅಂದರೆ ಫುಲ್ಲು ರಶ್ಶು ನೋಡ್ತಾ ಇರ್ಬೋದು. ಪಾಳೆ ಹಚ್ಚಿದ್ದಾರೆ. ಯಾಕಂತಂದರೆ ಸಾಧ್ಯ ಇಲ್ಲ, ಪಾಳೆ ಜೊತೆಗೆ ಹೋಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಯಾಕಂದರೆ ತುಂಬ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಆಲ್ರೆಡಿ 1 ಗಂಟೆ ಆಗಿದೆ. ಫುಲ್ಲು ರಶ್ ಅಂದರೆ ರಶ್. ಬೆಳಗ್ಗೆ ಆದರೆ ಇನ್ನೂ ಫುಲ್ ರಶ್ ಇರುತ್ತೆ. ಬಟ್ ಪಾಳೆ ಹಚ್ಚಿ ಹೋಗೋದಾಗಲ್ಲ. ಇದೇ ಟೆಂಪಲ್ ಇನ್ನೊಂದು ಕಡೆ ಇದೆ. ಆ ಟೆಂಪಲ್ಗೆ ಹೋಗೋಣ ಬಾ ಅಂತ. ಇದೇ ಥರದ ಟೆಂಪಲ್ 5 ಟೆಂಪಲ್ ಇದೆ. ಒಂದೇ ನೇಮು, ಒಂದೇ ಹೆಸರು, ಒಂದೇ ದೇವಸ್ಥಾನ. ಬಟ್ ಇದು ಬಂದು ಗರ್ಭಗುಡಿ ಅಂತಾರೆ. ಮತ್ತು ದೊಡ್ಡ ದೇವಸ್ಥಾನ ಅಂದರೆ ಆ ರೀತಿ. ಇದು ಇಲ್ಲೇ ನೆಲೆ ಊರಿದಂಥ ದೇವರು ಇಲ್ಲೇ ಇರೋದು. ಅದಕ್ಕೋಸ್ಕರ ಎಲ್ಲರೂ ಜಾಸ್ತಿನೂ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾನು ಪ್ರತಿ ಸಲವೂ ಹೋಗೋದು ಆ ದೇವಸ್ಥಾನಕ್ಕೆ. ಬಟ್ ಇಲ್ಲಿ ನೋಡ್ತಿರ್ಬೋದು, ಇದು ಇನ್ನೊಂದು ತೊಟ್ಲಮಠ ಅಂತ. ಈ ದೇವಸ್ಥಾನಕ್ಕೆ ಬಂದ್ವಿ ನಾವು. ಈ ದೇವಸ್ಥಾನ ಸ್ವಲ್ಪ ಕಡಿಮೆ ಇತ್ತು, ಪಾಳೆ ಇತ್ತು, ಸ್ವಲ್ಪ ಒಂಚೂರು ಕಡಿಮೆ ಇತ್ತು ಸ್ನೇಹಿತರೆ. ಹಾಗಾಗಿ ಬಂದ್ವಿ.
ದರ್ಶನ ಎಲ್ಲ ಆಯಿತು ಸ್ನೇಹಿತರೆ. ಇವಾಗ ಪ್ರಸಾದಕ್ಕಂತ ಬಂದ್ವಿ. ನೋಡ್ತಿರ್ಬೋದು ಪ್ರಸಾದ ನಡೀತಾ ಇದೆ. ತುಂಬ ರಶ್ ಅಂದರೆ ಫುಲ್ಲು ರಶ್ ಇತ್ತು. ನೋಡ್ತಿರ್ಬೋದು ಪ್ರತಿಯೊಬ್ಬರು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಯಾರು ಹಂಗೆ ಹೋಗಲ್ಲ. ಇಲ್ಲಿ ಕಳಶ ನೋಡ್ತಿರ್ಬೋದು. ರಥೋತ್ಸವ ನಡಿಬೇಕಾದ್ರೆ ಈ ಕಳಶನ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಯಾರೋ ಭಕ್ತಾದಿಗಳು ಕೊಡಿಸಿರೋವಂಥದ್ದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂದರೆ ಫುಲ್ಲು ರಶ್ ಇದೆ. ಅದರಲ್ಲಿ ಇದು ಕೂಡ ಪಾಳ್ಯನೇ. ಈ ಪಾಳ್ಯ ನೋಡಿಕೊಂಡು ನೋಡೋಣ. ಫುಲ್ ರಶ್ ಇತ್ತು ಅಂದ್ರೆ ಮತ್ತೆ ಏನು ಕಾಲ ಅಂತಂದ್ಬಿಟ್ಟು ಹೋಗಿ. ಆದರೂ ನಮಗೆ ದೇವರು ಆಶೀರ್ವಾದದಿಂದ ಪ್ರಸಾದ ಸಿಕ್ತು. ಪ್ರಸಾದನ ಊಟ ಮಾಡಿದೆ. ಈ ಪಾಪು ಇದೆ ನೋಡಿ, ಎಷ್ಟು ಮಾತಾಡ್ತಿದೆ ಅಷ್ಟು ಮಾತಾಡ್ತಿದೆ. ಪಾಪನ ಪುಟ ನೋಡ್ತಾ ಮಾತಾಡ್ತಾ ಇಲ್ಲಿ ನಾವು ಪ್ರಸಾದ ತಗೊಂಡ್ಬಿಟ್ಟು ಮತ್ತೆ ಹೋದ್ವಿ. ಹೋಗ್ತಾ ದಾರಿ ಮಧ್ಯೆ ಹುಂಚಿ ಮರದ ಸಾಲು ಹೆಂಗಿತ್ತಂದ್ರೆ ಹಂಗಿತ್ತು. ಫುಲ್ಲು ಹುಂಚಿಕಾಯಿ ಬಿಟ್ಟಿತ್ತು ಸ್ನೇಹಿತರೆ. ನಾನು ಕೇಳಿದೆ ಹುಂಚಿಕಾಯಿ ತಿನ್ನಬೇಕು ಅಂತ ಅನಿಸಿದೆ ಅಂತಂದೆ. ಯಪ್ಪ ಅಲ್ಲಿ ಪ್ರಸಾದ ತಿನ್ಕೊಂಬಂದೆಲ್ಲ ಸಾಕಾಗಿಲ್ಲ ನಿನಗೆ ಅಂತಂದರು. ಇಲ್ಲ ತಿನ್ಬೇಕು ಅನಿಸಿದೆ. ಯಾಕಂದರೆ ಅದು ಏನೋ ಗೊತ್ತಿಲ್ಲ, ಹಳ್ಳಿ ಕಡೆ ಇವಾಗ ಹುಂಚೆಕಾಯಿ ತಿನ್ನೋ ಹಾಗಿಲ್ಲ. ಯಾಕಪ್ಪ ಅಂತಂದರೆ ನಾಗರ ಪಂಚಮಿ ಇದೆ ಅಲ್ವಾ, ಪಂಚಮಿ ಹಬ್ಬ ಆಗೋ ತನಕ ಈ ಚಿಕ್ಕ ಹುಂಚಿಕಾಯಿ ಏನಿದೆ ಅಲ್ವಾ ಅದು ತಿನ್ನಬಾರ್ದು. ಏನೋ ಗೊತ್ತಿಲ್ಲ, ತಿನ್ನಬೇಕಂತ ಆಸೆ ಆಗ್ತಿದೆ ರೀ, ನಿಲ್ಲಿಸು ಅಂದೆ. ಅಷ್ಟರಲ್ಲಿ ಮಳೆ ಬಂತು ಸ್ನೇಹಿತರೆ. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಎಲ್ಲ. ಅಂದರೆ ನೆನ್ಕೊಂಡು ಹೋಗ್ತೀವಿ ಅನ್ನೋ ಇದಕ್ಕೆ ನಿಂತ್ಕೊಂಡ್ವಿ. ಒಂದಿಷ್ಟು ಬೈಕ್ಗಳು ಕೂಡ ನಿಂತ್ಕೊಂಡ್ವು ಮಳೆ ಹನಿಗೆ. ಇಲ್ಲಿ ನೋಡ್ತಿರ್ಬೋದು ಹುಂಚೆಕಾಯಿ ತಿನ್ನಬೇಕಂತ ಆಸೆ ಆಗ್ತಿದೆ ರೀ ಅಂತ ಅಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ, ನಿನಗೇನಾದರೂ ಪ್ರೆಗ್ನೆಂಟಾ, ನೀನೇನಾದರೂ 3 ತಿಂಗಳಿದೆಯಾ ಅಂತಂದ್ಬಿಟ್ಟು ಬೈದರು. ನೀನು ಹರ್ಕೊಡಲ್ಲ ಹಂಗಾದರೆ. ಅದು ಮೇಲೆ ಇತ್ತು, ಸ್ವಲ್ಪ ಸಿಗಲ್ಲ ಹರ್ಕೊಡು ಅಂದರೆ ಆ ರೀತಿಯೆಲ್ಲ ಮಾತಾಡಿದರು. ಅಯ್ಯೋ ಮದುವೆ ಆಗಿ ಆಲ್ರೆಡಿ 2 ಮಕ್ಕಳು ಇದ್ದು, ಮದುವೆ ಆಗಿ 12 ವರ್ಷ ಆದರೂ ಕೂಡ ಇವಾಗ ಯಾವ ಪ್ರೆಗ್ನೆಂಟು ಮಾರಯ್ಯ ನಡಿ ಅಂತಂದೆ. ಆದರೂ ಬಿಡಲಿಲ್ಲ. ಒಂದೆರಡು ತಿಂದಿಲ್ಲ ಅಂದರೂ ಕೂಡ ಗಿಡದಲ್ಲಿ ಇರೋಕ್ಕೆ ಬಿಡಲ್ಲ ಹೆಣ್ಮಕ್ಳು, ಹಂಗೆ ಅಲ್ವಾ. ಹರ್ಕೋಬೇಕು ಅಷ್ಟೇ, ತಿಂದ್ರೇನು ಬಿಟ್ಟೇ ಹರ್ಕೋಬೇಕು ಅಷ್ಟೇ. ನೋಡಿದ ತಕ್ಷಣ ಏನೋ ಬಾಯಲ್ಲಿ ನೀರು ಬಂತು ಜುಳು ಜುಳು ಅಂತ. ಹರ್ಕೊಂಡು ಎಲ್ಲಾದರೂ ಆಸೆ ತೀರಿಸ್ಕೊಳ್ಳೋಣ ಅಂತ ಹರ್ಕೊಂಡೆ. ಹೋಗ್ತಾ ದಾರಿಲಿ ಸೂರ್ಯಕಾಂತಿ ಹೊಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಕೂಡ ಸ್ವಲ್ಪ ವೀಡಿಯೋ ತೊಗೊಂಡೆ. ನೋಡ್ತಾ ಇರ್ಬೋದು. ಮದುವೆಯಾಗಿ ಆಲ್ರೆಡಿ 2 ಮಕ್ಕಳು ಇದ್ದಾವೆ, ಮುಗಿದೋಯ್ತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ದಾರಿಲಿ ಪ್ರತಿ ಅಮಾವಾಸ್ಯೆ ಹೋಗ್ಬೇಕಾದ್ರೆ ಇಲ್ಲೊಂದು ಅಜ್ಜಿ ಅಂಗಡಿ ಇದೆ ಸ್ನೇಹಿತರೆ. ಆ ಅಜ್ಜಿ ಅಂಗಡೀಲಿ 2 ಶಂಕರಪಾಳೆ ತಿಂದುಬಿಟ್ಟೆ ಹೋಗೋದು. ಯಾಕಂತಂದ್ರೆ ಅಷ್ಟು ರುಚಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಪ್ರತಿ ಸಲ ಬಂದಾಗೆಲ್ಲ ಬೈಕ್ ಮೇಲೆ ಬಂದಾಗೆಲ್ಲ ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಈ ಒಂದು ಅಂಗಡೀಲಿ, ಚಿಕ್ಕ ಅಂಗಡಿ ಲಾಸ್ಟ್ ಎಂಡಲ್ಲಿ ಇಲ್ಲೊಂದಿಷ್ಟು ಶಂಕರಪಾಳೆ ಅಂದರೆ ಖಾರದ್ದು ಚಕ್ಲಿ ತೊಗೊಂಡ್ವಿ. ಯಾಕಂದರೆ ಫುಲ್ ಚಳಿ ಆಗ್ತಿತ್ತು ಬೈಕ್ ಮೇಲೆ ಹೋಗ್ಬೇಕಾದ್ರೆ. ಫುಲ್ಲು ಚಳಿ ಅಂದರೆ ಚಳಿ. ಅದಕ್ಕೆ ಏನಾದರೂ ತಿನ್ಕೊಂತ ಹೋಗೋಣವ ಅಂತಂದ್ಬಿಟ್ಟು ಈ ಅಂಗಡಿಗೆ ಬಂದು, ಅಜ್ಜಿ ಅಂಗಡಿ ಬಂದುಬಿಟ್ಟು ಒಂದು 10 ರೂಪಾಯಿ ಇದ್ವು ಶಂಕರಪಾಳೆ ತೊಗೊಂಡೆ. ಯಾಕಂತಂದರೆ ಪ್ರತಿ ಸಲ ಬಂದಾಗೆಲ್ಲ ಇವ್ರು ಸ್ವಲ್ಪ ಪರಿಚಯ ಆಗ್ತಾರೆ. ಯಾಕಂತಂದರೆ ನೋಡಿ ಸ್ವಲ್ಪ ನಕ್ಕರು. ಹಾಗಾಗಿ ಒಂದಿಷ್ಟು ತಗೊಂಡು ಚಕ್ಲಿ ತೊಗೊಂಡು ಈ ಒಂದು ಮಳೆ ಬಂತು ಅಂದರೆ ಫುಲ್ಲು ಚಳಿ ಆಗ್ತಾಯಿತ್ತು. ಅದರಲ್ಲೂ ಬೈಕ್ ಮೇಲೆ ಹೋಗ್ಬೇಕಲ್ವ, ಹಾಗಾಗಿ ಏನಾದರೂ ತಿಂತಾ ಇರಬೇಕು ಅಂತ ನನಗೆ. ಮಳೆ ಬಂದಾಗೆಲ್ಲ, ಚಳಿ ಆದಾಗೆಲ್ಲ ಮನೇಲಿದ್ದರೆ ಏನಾದರೂ ತಿಂತಾ ಇರ್ತೀವಿ. ಬಟ್ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಎಲ್ಲಿ ಸಿಗಬೇಕು, ಏನು ಸಿಗಬೇಕಲ್ವ. ಅದು ಹುಂಚಿಕಾಯಿ ನೋಡಿದ್ರೆ ತಿನ್ನಂಗಿಲ್ಲ. ಹಂಗೆ ಸುಮ್ಮನೆ ಹರ್ಕೊಂಡು ಬಂದೆ, ಅಷ್ಟು ಬಿಟ್ಟರೆ ಏನು ತಿಂದಿಲ್ಲ ನಾನು. ತಿನ್ನಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಲು ನಾವೇನು ನಾಗರ ಪಂಚಮಿ ಹಬ್ಬ ಮಾಡ್ತೀವಲ್ವ, ಅವತ್ತು ಚಟ್ನಿ ಮಾಡಬೇಕು. ಅವತ್ತಿಂದ ಕಂಟಿನ್ಯೂ ಆಗಿ ನಾವು ತಿನ್ಬೋದು. ಯಾರಾದರೂ ಅಷ್ಟೇ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಹಾಲು ಒಯ್ಯತನೂ ನಾಗಪ್ಪಗೆ ಹುಂಚಿಕಾಯಿನ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸುಮ್ಮನೆ ಹರ್ಕೊಂಡು ಬಂದೆ, ಅಷ್ಟೇ, ತಿನ್ನೋಕ್ಕಾಗಲಿಲ್ಲ. ಹುಂಚಿಕಾಯಿ ಕೇಳಿದೆ, ಅಷ್ಟೆಲ್ಲ ಮಾತಾಡಿದೆ ನಮ್ಮ ಹಸ್ಬೆಂಡು. ಇಲ್ಲಿ ಚಕ್ಲಿ ಕೂಡ ತಿನ್ನಬೇಕು. ಚಕ್ಲಿ ಮತ್ತು ಶಂಕರಪಾಳೆ ತೊಗೊಂಡೆ ನಾನು ಒಂದಿಷ್ಟು, 4 ತೊಗೊಂಡೆ. ಅವ್ರು ತಿನ್ನಲಿಲ್ಲ, ನಾನೇ ತಿಂದು ಖಾಲಿ ಮಾಡಬೇಕು ಅಷ್ಟೇ, ಏನಿಲ್ಲ. ಅವ್ರು ತಿನ್ನಲ್ಲ. ಕವರ್ಗೆ ಹಾಕ್ಕೊಟ್ರು ಅಜ್ಜಿ. ಕವರ್ಗೆ ಹಾಕ್ಕೊಂಡು ದಾರಿ ಮಧ್ಯೆ ಇನ್ನೂ ತುಂಬ ದೂರ ಇದೆ. ಇನ್ನು 1 ಅವರ್ ಆಗುತ್ತೆ ನಾವು ಹೋಗೋ ಅಷ್ಟರಲ್ಲಿ. 1 ಅವರಲ್ಲಿ ನಾನು ಅದನ್ನು ಖಾಲಿ ಮಾಡಬೇಕು ಅಷ್ಟೇ, ಏನಿಲ್ಲ. ತಿಂತೀಯ ಅಂತ ಕೇಳಿದೆ. ಇಲ್ಲ ಬೇಡ ನನಗೆ ಅಂತಂದರು. ನಾನೇ ತಿಂದು ಖಾಲಿ ಮಾಡೋಣ ಅಂತ ತಿಂತಾ ಇದ್ದೀನಿ ಸ್ನೇಹಿತರೆ. ಫುಲ್ ಗಾಳಿ ಬೇರೆ, ಫುಲ್ ಗಾಳಿ ಬರ್ತಾಯಿದೆ, ತಿನ್ನೋಕ್ಕೂ ಬಿಡ್ತಿಲ್ಲ. ಶಂಕರಪಾಳೆ ಜೊತೆಗೆ ಕೂಲ್ದನ್ನು ಕೂಡ ಅಡ್ಡ ಬರ್ತಾಯಿದೆ, ಏನು ಮಾಡೋದು. ಇನ್ನಷ್ಟು ಮಿಕ್ಸಿದೆ, ಸ್ವಲ್ಪ ತಿಂದು ಮಿಕ್ಕಿತ್ತು. ಊರನ್ನೇನು ಹತ್ತತ್ರ ಬಂತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಫುಲ್ಲು ಮಳೆ ಮೋಡ. ಸ್ವಲ್ಪ ಸ್ವಲ್ಪ ಮಳೆ ಬಂದಿದೆ, ನೋಡ್ತಾ ಇರ್ಬೋದು ಬಂದಿದೆ. ಅಲ್ಲಿ ಗುಡ್ಡ ಇದೆ ನೋಡಿ, ಅಲ್ಲಿ ಹೆಂಗೆ ಮಳೆ ಬರ್ತಾಯಿದೆ ಅಂದರೆ ಎಷ್ಟು ಚೆನ್ನಾಗಿ ಮಳೆ ಇಳ್ಕೊಂಡು ಮಳೆ ಹೆಂಗೆ ಬರ್ತಿದೆ